ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಓಕೆ, ವೆಲ್ಕಮ್ ಟು ದ ಮೇನ್ ಮ್ಯಾಟರ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಲ್ಲಿ ಸಭೆಯಲ್ಲಿ ಹೇಳಿರೋಂಥದ್ದು, ಸದನದಲ್ಲಿ ಸಭೆಯಲ್ಲಿ ಹೇಳಿರೋಂಥದ್ದು, ದೆಹಲಿಯಲ್ಲಿ ಹೇಳಿರೋಂಥದ್ದು ಸಭೆಯಲ್ಲಿ ಏನು ಹೇಳವ್ರೆ? ಮುಸ್ಲಿಂ ಅಂತಾರೆ. ನಾವು ಗೌರ್ಮೆಂಟು, ನಾವು ಸರ್ಕಾರ ಮಾಡಬೇಕಾದ್ರೆ ಮುಸ್ಲಿಮ್ನವ್ರ ಜೊತೆ ಸೇರಿಕೊಂಡು ಸರ್ಕಾರ ಮಾಡಬೇಕಾದ್ರೆ ಯಾರೂ ಮುಸ್ಲಿಂ ಅಂದಿರಲಿಲ್ಲ. ಈಗ ನಮ್ಮ ಸರ್ಕಾರ ಆದಮೇಲೆ ಈಗ ನೀವೆಲ್ಲ ಮುಸ್ಲಿಂ ಅಂತ ಇದ್ದೀರಲ್ಲ, ಮುಸ್ಲಿಂ ಜೊತೆ ಸೇರ್ಕೊಂಡಿದ್ದೀರ ಅಂತ ಯಾಕಂತೀರ? ಈ ಮಾತು ಮೊದಲೇ ಹೇಳ್ಬೇಕಾಗಿತ್ತಲ್ವಾ? ಮೊದಲೇ ಹೇಳ್ಬೇಕಲ್ವ ನೀವು ಈ ಮಾತು? ಅವಾಗ ಹೇಳಿರಲಿಲ್ಲ. ಈಗ ಸರ್ಕಾರ ಆಗಿ ಗೆದ್ದು ಎಲ್ಲ ಆದಮೇಲೆ ಈಗ ನೀವು ಮುಸ್ಲಿಮ್ನವ್ರ ಜೊತೆ ಸೇರಿದ್ದೀರಾ, ಸರ್ಕಾರ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಒಂದು ವಾಗ್ದಾಳವನ್ನು ನಡೆಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಇನ್ನು ರಷ್ಯಾದವರು ವೀಸಾ ಫ್ರೀ ಮಾಡೋರಂತೆ ಭಾರತ ದೇಶದವ್ರಿಗೆ. ಯಾಕಂದರೆ ಮೋದಿಯವ್ರಿಗೆ ತುಂಬ ಸ್ನೇಹಿತರು ಪುಟಿನ್ ಅವರು, ಹಿಂಗಾಗಿ ಫ್ರೀ ಮಾಡೋರಂತೆ. ಅದು ಯಾರಿಗೆ? ಹುಡುಗರಿಗೆ. ಯಾಕಂದರೆ ಹುಡುಗರು ಹೋಗಿ ಅಲ್ಲಿ ಯಾರನ್ನ ರಷ್ಯನ್ ಹುಡುಗಿನ ಮದುವೆ ಆಗಲಿ, ಮಕ್ಕಳು ಮಾಡ್ಕೊಳ್ಳಿ, ಇಂಡಿಯಾ ಸಂಬಂಧ ಚೆನ್ನಾಗಿ ಬೆಳೀಲಿ ಅಂತ. ಇಲ್ಲಿ ನೋಡ್ರಪ್ಪ, ಏನಪ್ಪ ಇದು ವೀಸಾ ಏನೋ ಫ್ರೀ ಕೊಟ್ಟರು ಕಣಪ್ಪ, ಟಿಕೆಟಿಗೆ ಕಾಸು ಬೇಕಲ್ಲಪ್ಪ ರಷ್ಯಾಗೆ ಹೋಗೋಕ್ಕೆ. ಅಲ್ಲೇನ್ರಪ್ಪ ಏನಪ್ಪ ಅವ್ರು ಫ್ರೀ ಬಿಟ್ಟವ್ರೆ ವೀಸಾ ಅಂತ ಹುಡುಗರು ಹೋಗ್ತಾರೆ. ಇನ್ನು ಇರೋರು ಹೋಗ್ತಾರೆ ಕಣಪ್ಪ, ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತಾರೆ, ಟ್ರಿಪ್ ಹೊಡ್ಕೊಂಡು. ಮದುವೆ ಆಗೋಕ್ಕಂತ ಹೋಗೋರು ರೇರೆ. ರಷ್ಯಾ ಹುಡುಗಿನ ಮದುವೆ ಆಗ್ಬೇಕಂದ್ರೆ ಹೋಗ್ತಾರೆ, ಖಂಡಿತ ಹೋಗ್ತಾರೆ. ಇನ್ನು ಬೆಮ್ಮೆಲ್ ಕಂಪ್ನಿ ಒಳಗಡೆ ಅಲ್ಲಿ ಏನು ಫಾರೆಸ್ಟ್ ಟೈಪ್ ಐತೋ ಅಲ್ಲಿ ಹುಲಿ ಕಾಣಿಸ್ಕೊಂಡ್ಬಿಟ್ಟಿದ್ದೆ ಕಣಪ್ಪ. ವಾಕಿಂಗ್ ಬಂದಿತ್ತೇನೋ ಗೊತ್ತಿಲ್ಲ. ಬೆಂಗಳೂರಲ್ಲಿರೋ ಬೆಮ್ಮೆಲ್ ಕಂಪ್ನಿ ಹತ್ರ ಹುಲಿ ಕಾಣಿಸ್ಕೊಂಡ್ಬಿಟ್ಟೈತಂತೆ. ಯಾರೋ ವೀಡಿಯೋ ಮಾಡಿ ಹಾಕ್ಬಿಟ್ಟವ್ರೆ ಕಣಪ್ಪ. ಏನಾದರೂ ಸೌಂಡ್ ಕೇಳ್ತಾ ಇದ್ರೆ ಯಾರು ಕಂಪ್ನಿಗೆ ಬರಲ್ಲ, ರಜೆ ಹಾಕ್ಬಿಡ್ತಾರೆ ಒಂದು 2 ತಿಂಗಳು ಅನ್ಸುತ್ತೆ. ಆ ರೇಂಜ್ಗೆ ಐತದ್ರ ಸೌಂಡು. ಇನ್ನೊಂದು ವಿಚಾರ ಕಣಪ್ಪ, ಇನ್ನು ವೀರೇಂದ್ರ ಹೆಗಡೆ ಅವರು, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಒಂದು ಹೆಣ್ಣು ರೋಬೋನ ಭೇಟಿಯಾಗಿದ್ದಾರೆ. ಸೊ ರೋಬೋನೇ ತಗೊಂಬಂದು ಧರ್ಮಸ್ಥಳದಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡೋಕೆ ಒಬ್ರು ಕರ್ಕೊಂಬಂದಿದ್ದಾರೆ. ಶ್ರುತಿ ಅಂದರೆ ಹಾಡುಗಳು ಹೇಳುತ್ತೆ, ಗೋ ಫ್ರೆಂಟ್ ಅಂದರೆ ಹಂಗೆ ಮೂವ್ ಆಗುತ್ತೆ. ಸೊ ವೀರೇಂದ್ರ ಹೆಗಡೆ ಸ್ವಾಮಿಗಳು ತುಂಬ ಖುಷಿಯಾಗ್ಬಿಟ್ಟವ್ರು ಅದನ್ನು ನೋಡ್ಬಿಟ್ಟು. ಇನ್ನು ಧರ್ಮಸ್ಥಳಕ್ಕೆ ಏನೋ ಬೇಕಾಗಿರುತ್ತೆ ಹಾಡುಗಳು, ಇದಕ್ಕೆಲ್ಲ ಅಲ್ವಾ, ರೋಬೋ ಅವಶ್ಯಕತೆ ಇದೆ ಇವಾಗ. ಇನ್ನು ಕಾಲ ಇನ್ನೂ ಏನಾದರೂ ಮುಂದೆ ಹೋಯ್ತು ಅಂದರೆ ಇನ್ನು 2030-40 ಎಲ್ಲ ರೋಬೋಗಳೇ ಕೆಲಸ ಮಾಡೋಕ್ಕೆ ಶುರು ಮಾಡ್ತವೆ. ಗಾರೆ ಕೆಲಸ ಇರಲ್ಲ. ಕಾರು ಫ್ರೀ ಡ್ರೈವಿಂಗ್ ಬಂದುಬಿಟ್ಟಿದೆ, ಡ್ರೈವರ್ಲೆಸ್ಸು ಕಾರ್ ಬಂದುಬಿಟ್ಟಿದೆ, ರೋಬೋ ಆಯಿತಾ. ಇನ್ನೂ ಬಟ್ಟೆ ಒಗೆಯೋ ಮಿಷಿನ್ಗಳು ಅದಂತೂ ಬಿಡಿ ಮೊದಲಿಂದನೂ ಐತೆ. ಪಾತ್ರೆ ಉಜ್ಜೋ ಮಿಷಿನ್ ಬಂದೈತೆ. ಇನ್ನು ಬಾತ್ರೂಮ್ ಒಳಗಡೆ ಅದಕ್ಕೂ ಬಂದುಬಿಟ್ಟೈತೆ ಸ್ವಾಮಿ. ಟಾಯ್ಲೆಟ್ಗೆ ಹೋದ್ರೆ ನೀವು ಅಲ್ಲೂ ಒಂದು ರೋಬೋ ಐತೆ. ಇನ್ನೂ ಏನೇನಾಯ್ತೆ ದಪ್ಪ ಪ್ರಪಂಚದಲ್ಲಿ. ಚಿತ್ರದುರ್ಗ ರೇಣುಕಾ ಸ್ವಾಮಿಯವರು ಏನು ಕೊಲೆಯಾಗಿದ್ರು, ಅವ್ರ ಸಮಾಧಿ ಏನಿತ್ತು ಅಲ್ಲಿ, ಆ ಸಮಾಧಿ ಮೇಲೆ ಇದ್ದ ಹೆಸರು ರೇಣುಕಾ ಸ್ವಾಮಿ ಅನ್ನೋ ಹೆಸರನ್ನೇ ಒಡೆದು ಬಿಸಾಕಿದ್ದಾರೆ, ಗೋಡೆನೇ ಒಡೆದು ಬಿಟ್ಟಿದ್ದಾರೆ. ಸಮಾಧಿ ಮೇಲ್ಗಡೆ ಏನು ಹೆಸರು ಬರೆದಿರ್ತಾರೋ ರೇಣುಕಾ ಸ್ವಾಮಿ ಅಂತ ಗೋಡೆನೇ ಒಡೆದು ಬಿಸಾಕಿದ್ದಾರೆ. ಯಾರು ದುಷ್ಟಕರ್ಮಿಗಳು ಅಂತ ಹೇಳ್ತವ್ರೆ ಕಣಪ್ಪ. ಯಾರು ಒಡೆದಾಕವ್ರು ಏನೋ ಗೊತ್ತಾಗ್ತಿಲ್ಲ ಕಣಪ್ಪ, ಒಡೆದಾಕ್ಬಿಟ್ಟವ್ರೆ. ಇನ್ನು ಲಾಯರ್ ಜಗದೀಶ್ ಅವರು, ಬಿಗ್ ಬಾಸ್ ಜಗದೀಶ್ ಅವರು ಹೇಳಿರೋಂಥದ್ದು ಒಂದು ಮಾಧ್ಯಮದಲ್ಲಿ ನಾವು ಕೂಡ ನೋಡಿದ್ವಿ ಕಣಪ್ಪ. ದರ್ಶನ್ ಸರ್ ಅವರು ಒಳ್ಳೆ ಪರ್ಸನ್ನು. ಸೊ ತುಂಬ ಫ್ಯಾನ್ ಬೇಸ್ ಇರುವಂಥವ್ರು. ಎಸ್ ಖಂಡಿತ ಅದು ಹಾಲಲ್ಲಿ ಅಭಿಷೇಕ ಮಾಡಿಸ್ಕೊಳ್ಳೋಂಥವ್ರು ಅಂದ್ರೆ ಸುಮ್ಮನೆ ಸಾಮಾನ್ಯ ಅಲ್ಲ, ಒಳ್ಳೆ ಆ್ಯಕ್ಟ್ರ್ ಅದು ಇದು ಅಂತ. ಆದರೆ ಅವರು ರಾಜಕಾರಣಿಗಳ ಕಾರಣ ಆಗಿದ್ದಾರೆ ಅನ್ನೋದು ಕೂಡ ಕೇಳಿಬರ್ತಾ ಇದೆ. ಎಸ್, ಇದರೊಳಗಡೆ ರಾಜಕಾರಣಿಗಳ ಕೈವಾಡ ಕೂಡ ಇದೆ ಒಳಗೋಗೋಕ್ಕೆ ಅನ್ನೋದಿದೆ. ಅವ್ರ ಟೈಮ್ ಕೆಟ್ಟಿತ್ತ ಏನಾಗಿತ್ತ ಗೊತ್ತಿಲ್ಲ ಒಟ್ಟು, ಓಕೆನಾ. ಯಾಕಂದರೆ ಮಂಡ್ಯದಲ್ಲಿ ಸುಮಲತಾ ಮೇಡಮ್ ಅವ್ರ ಜೊತೆ ಓಡಾಡಿದ್ರು, ರಾಜಕಾರಣಿಗಳ ಜೊತೆ ಕೆಲವು ಓಡಾಡೋಕ್ಕೆ ಶುರು ಮಾಡಿದರು. ಸೊ ಹೀಗಾಗಿ ರಾಜಕಾರಣಿಗಳ ಕಣ್ಣು ಏನಾದರೂ ದಿ ಬಾಸ್ ದರ್ಶನ್ ಅವ್ರ ಮೇಲೆ ಬಿತ್ತಾ. ಸೊ ಇದು ಒಂದು ವಿಚಾರ. ಇನ್ನೊಂದು ವಿಚಾರ ಇತ್ತು ಕಣ್ರಪ್ಪ, ಸ್ಪೆಷಲ್ ವಿಚಾರ ಏನು ಅಂದರೆ, ರಾಮನಗರದಲ್ಲಿ ದರ್ಶನ್ ಸರ್ ಅವ್ರನ್ನ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು. ದರ್ಶನ್ ಅವ್ರನ್ನ ಅಲ್ಲಿ ಎಲೆಕ್ಷನ್ ನಿಲ್ಲಿಸಬೇಕು ಅಂತ ಪ್ರಯತ್ನ ಇತ್ತು. ಇದರಲ್ಲಿ ದೊಡ್ಡ ರಾಜಕಾರಣಿಗಳ ಕೈವಾಡ ಇದೆ, ಖಂಡಿತ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ. ಕೆಲವು ಮಾಹಿತಿಗಳು ಬರ್ತಾ ಇದೆ, ಕೆಲವು ಮಾಧ್ಯಮದಲ್ಲಿ ಇನ್ನು ಕೆಲವರು ಮಾತಾಡೋದು ಕೂಡ ನಾವು ನೋಡಿದ್ದೀವಿ. ಖಂಡಿತ ಇದು ಚಾನ್ಸ್ ಇದೆ. ಯಾಕಂದ್ರೆ ನಾನು ಕೂಡ ಕೇಳಿದ್ದೀನಿ ಸುಮಾರು ಜನ ಮಾತಾಡೋಂಥ ಮಾತುಗಳನ್ನ. ಯಾಕಂದ್ರೆ ನಾವು ಮಾಧ್ಯಮದವ್ರು ನಮಗೆಲ್ಲ ಗೊತ್ತಾಗುತ್ತೆ. ಆಮೇಲೆ ಸೋಷಿಯಲ್ ಮೀಡಿಯಾ, ನಾವು ಕೂಡ ಆ್ಯಕ್ಟ್ರು, ಹೀಗಾಗಿ ಸ್ವಲ್ಪ ಮಾತುಕತೆಗಳೆಲ್ಲ ನಾವು ಕೇಳಿಸ್ಕೊಂಡಿರ್ತೀವಿ, ಎಲ್ಲಿ ಏನಾಗಿದೆ ಏನು ಎತ್ತ ಅಂತ. ಸೊ ರಾಮನಗರದಲ್ಲಿ ದರ್ಶನ್ ಸರ್ ಅವ್ರನ್ನ ನಿಲ್ಲಿಸಬೇಕು ಅಂತ ಇತ್ತು. ಯಾರು ಈ ರಾಜಕಾರಣಿ, ಯಾರಿದ್ದಾರೆ ಅವ್ರ ಹಿಂದೆ, ಯಾರ ಕೈವಾಡ ಇದೆ ಅನ್ನೋದು ಇದೊಂದು ಅನುಮಾನವಾಗಿದೆ. ಸೊ ಯಾರು ಅಂತ ಗೊತ್ತಾಗಿ ಆಗುತ್ತೆ ಒಂದಿಲ್ಲ ಒಂದು ದಿವಸ. ಇನ್ನೊಂದು ಶಾಕಿಂಗ್ ನ್ಯೂಸು, ಬ್ರೇಕಿಂಗ್ ನ್ಯೂಸು ಅಂತಲೂ ಹೇಳ್ಬೋದು ಕಣಪ್ಪ. ಹ್ಯಾಟ್ರಿಕ್ ಇರೋ ಶಿವಣ್ಣ ಅವ್ರ ಹತ್ರ ದರ್ಶನ್ ಅಭಿಮಾನಿಗಳು, ದಿ ಬಾಸ್ ಅಭಿಮಾನಿಗಳು ಶಿವಣ್ಣನ ಹತ್ರ ಹೋಗಿ ನಾಳೆ ಸಿನಿಮಾ ಬಿಡುಗಡೆ ಆಗ್ತಾಯಿದೆ, ಅದರ ಬಗ್ಗೆ ಹೇಳಿ ಅಂದಿದ್ದಕ್ಕೆ ಶಿವಣ್ಣ ಅವರು ಸಂತೋಷದಿಂದ, ಇದು ಕನ್ನಡ ಸಿನಿಮಾ, ನಮ್ಮೆಲ್ಲರ ಸಿನಿಮಾ, ನಾಳೆ ಡೆವಿಲ್ ರಿಲೀಸ್ ಆಗ್ತಾಯಿದೆ, ಹೋಗಿ ನೋಡಿ ಅಂತ ಶಿವಣ್ಣ ಅವರೇ ಹೇಳಿದ್ದಾರೆ. ಎಷ್ಟು ಪ್ರೀತಿ ಇದೆ ನೋಡಿ ಅಲ್ವಾ. ಎಸ್, ಹಿಂಗೆ ಇರಬೇಕು, ಅಣ್ಣ ತಗೊಂತಿರ್ತಾ ಇರಬೇಕು, ಯಾರೂ ಕಿತ್ಲಾಡಬಾರ್ದು ಅನ್ನೋದು ನಮ್ಮೆಲ್ಲರ ಆಸೆ ಕಣಪ್ಪ. ಏನಪ್ಪ ಇದು, ಏನೇನು ಆರೋಗ್ಯ ಸಾಹೇಬ್ರು ಏನು ಹೇಳೋರು ಗೊತ್ತೇನಪ್ಪ, ಟಿಪ್ಪು ಸುಲ್ತಾನ್ ಉತ್ಸವ ಆದರೂ ಮಾಡಿಕೊಳ್ಳಿ,
ಬಿನ್ ಲ್ಯಾಡನ್ ಉತ್ಸವ ಆದರೂ ಮಾಡಿಕೊಳ್ಳಿ, ಇಲ್ಲ ಇದನ್ನೇ ಪಾಕಿಸ್ತಾನ ಮಾಡಿಬಿಡ್ಲಿ, ನಮಗೇನಿಲ್ಲ. ಅವ್ರ ಪಕ್ಷ ನಡೀತಾ ಇದೆ, ಏನಾದರೂ ಮಾಡಲಿ, ಜನಕ್ಕೆ ಗೊತ್ತಾಗತ್ತೆ ಇವ್ರು ಯಾರ ಪರ ಅಂಥೇಳಿ, ಯಾರ ಪರ ನಿಂತವ್ರಂತೆ ಗೊತ್ತಾಗತ್ತೆ ಅಂಥೇಳಿ ಆರ್ ಅಶೋಕ್ ಸಾಹೇಬರು ಹೇಳಿರೋಂಥದ್ದು ಕಣಪ್ಪ. ಇನ್ನಿವತ್ತು ಡೆವಿಲ್ ಸಿನಿಮಾ ಬಿಡುಗಡೆಯಾಗಿದೆ ಕಣಪ್ಪ. ಹೌಸ್ಫುಲ್ಲು, ರಾತ್ರಿಯಿಂದನೇ ಫುಲ್ಲು ಅಭಿಮಾನಿ ದೇವರುಗಳು ಥಿಯೇಟ್ರ್ ಹತ್ರ ಕೂತ್ಕೊಂಬಿಟ್ಟವ್ರಂತೆ. ಇಲ್ಲಿ ಬೆಳಿಗ್ಗೆ ಶೋ ನೋಡ್ಕೊಂಡೇ ಬಂದವ್ರೆ, ಸಖತ್ತಾಗೈತೆ ಅಂತ ಹೇಳ್ತಾರೆ. ದಿ ಬಾಸ್ ದರ್ಶನ್ ಅವ್ರ ಸಿನಿಮಾ ಯಾವಾಗಲೂ ಸೂಪರಾಗಿರ್ತವೆ, 100 ಡೇಸ್ ಓಡುತ್ತೆ ಅನ್ನೋ ಅಭಿಮಾನಿ ದೇವರುಗಳು ಓಡಿಸ್ತಾರೆ ಖಂಡಿತ. ಯಾಕಂದ್ರೆ ಅವ್ರು ಪ್ರೀತಿಸೋದೇ ಹಂಗೆ ಪ್ರೀತಿಸ್ತಾರೆ ಬಾಸ್ನೇ. ಅವ್ರು ಆಚೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು, ಖುಷಿ ಪಡ್ತಾಯಿದ್ರು ಅಂತೇಳಿ ತುಂಬ ಜನ ಕಣ್ಣೀರು ಕೂಡ ಹಾಕಿರೋದಿದೆ. ಇನ್ನು ಇವತ್ತಿನ ವಿಚಾರ ಎಷ್ಟಾಗಿತ್ತು ಕಣಪ್ಪ. ಸುದ್ದಿಗಳಿಗೆ ಏನು ಕಡಿಮೆ ಸಿಗ್ತಾನೆ ಇರ್ತವೆ ಪೊಲಿಟಿಕ್ಸ್ ಮಸಾಲೆ ದೋಸೆಯಲ್ಲಿ. ಕಣ್ಣಿಂದ ನೋಡಿದ್ದು, ಕಿವಿಯಿಂದ ನೋಡಿದ್ದು ಮಾತ್ರ ನಾನು ಹೇಳೋದು. ಹೊಯ್ಟ್ ಬರ್ತೀನಿ ಅನ್ನೋದೈತ್ರಿ. ಶೇಂಬುಲಿಂಗ ಲೇ ಎತ್ಲ ಕಾರಣ ವಿಧಾನಸೌಧಕ್ಕೆ ಹೋಗ್ಬೇಕು. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ಬರಲೇ ಶೇಂಬುಲಿಂಗ. ಏನು ನಡೀತಾ ಇತ್ತಪ್ಪ, ಡೆವಿಲ್ ಫಿಲಮ್ ಫುಲ್ಲು ಹೌಸ್ಫುಲ್ಲು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.